ಸ್ನೇಹಿತರೆ ನಮಸ್ಕಾರ. ನಾನಿಲ್ಲಿ ಜಂಗಮಕೋಟೆ ಶಿಡ್ಲಘಟ್ಟ ಮಧ್ಯಭಾಗದಲ್ಲಿರುವಂಥ ಇತ್ಲಳ್ಳಿ ಬೆಳ್ಳೂಟಿ ರಸ್ತೆಯಲ್ಲಿ ಈ ಸಾಲು ಮರದ ಒಂದು ನೇರಳೆ ಗಿಡಗಳಿದ್ದಾವೆ. ಭಾಳ ಈ ಒಂದು ಸುಂದರವಾದ ದಿನ, ಈ ಒಂದು ವಾತಾವರಣದಲ್ಲಿ ಈ ನೇರಳೆ ಮರದಲ್ಲಿ ಬಂದು ನೋಡ್ತಾ ಇದ್ದರೆ ಇದು ಸೀಸನ್ ವೈಸ್ ಬರೋ ಅಂಥ ನೇರಳೆ ಹಣ್ಣುಗಳು. ಭಾಳ ಇದರ ಉಪಯೋಗಗಳು ಆರೋಗ್ಯಕ್ಕೆ. ಸಾಮಾನ್ಯವಾಗಿ ಇದನ್ನು ತಿನ್ನೋದ್ರಿಂದ ಕ್ಯಾಲ್ಶಿಯಮ್ಮು, ವಿಟಮಿನ್ ಸಿ, ಫೈಬರು, ಹೃದಯ ಕಾಯಿಲೆಗಳಿಗೆ ಮತ್ತು ರಕ್ತದ ಒತ್ತಡಕ್ಕೆ, ಮಧುಮೇಹ ಇದೆಲ್ಲ ಇದರಿಂದ ಉಪಯೋಗ ಆಗೋದ್ರಿಂದ ವರ್ಷಕ್ಕೆ ಒಂದು ಬಾರಿ ಇದನ್ನು ಬರೋದರಿಂದ ಪ್ರತಿಯೊಬ್ಬರು ನೇರಳೆ ಹಣ್ಣು ಅಂತ ಹೇಳಿದ್ರೆ ಭಾಳ ಖುಷಿಯಿಂದ ಸವಿಯೋಂಥ ಒಂದು ಹಣ್ಣಾಗಿರುತ್ತೆ. ಇದು ಸೀಸನ್ ವೈಸು ಮಾವಿನಕಾಯಿ ಬರೋ ಅಂಥ ಸೀಸನಲ್ಲೇ ಬರುತ್ತೆ. ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿ ಜಂಗಮಕೋಟೆ ಮತ್ತು ಶಿಡ್ಲಘಟ್ಟ ಭಾಗದಲ್ಲಿ ಹೋಗುವಾಗ ಈ ರಸ್ತೆ ಪಕ್ಕದಲ್ಲಿ ಸುಮಾರು ಒಂದು 50ಕ್ಕೂ ಅಧಿಕ ಗಿಡಗಳಿರುತ್ತೆ. ರೋಡಿನಲ್ಲಿ ಬರೋವಂಥ ರಸ್ತೆಯಲ್ಲಿ ಹೋಗುವಂಥ ಪಾದಚಾರಿಗಳು ಮತ್ತು ದ್ವಿಚಕ್ರ ವಾಹನಗಳವರು ಇಲ್ಲೇ ನಿಲ್ಲಿಸಿ 2-3 ಹಣ್ಣು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ಇದು ಈ ಒಂದು ಸೀಸನಲ್ಲಿ. ಇನ್ನೊಂದು, ಈ ನೇರಳೆ ಹಣ್ಣು ತಿನ್ನೋದ್ರಿಂದ ಏನು ನಾವು ಊಟದಲ್ಲೂ ಆಕಸ್ಮಿಕವಾಗಿ ಏನು ಕೂದಲು ಏನಾದರೂ ತಿಂದಿದ್ದು ಅದೇನಾದರೂ ಹೊಟ್ಟೆಯಲ್ಲೇ ಇರೋದನ್ನು ಯಾವುದೇ ರೀತಿ ಅದನ್ನು ತೆಗಿಬೇಕಂತ ಹೇಳಿದ್ರೆ ನೇರಳೆ ಹಣ್ಣು ಒಂದು 5ರಿಂದ 6 ನೇರಳೆ ಹಣ್ಣು ತಿಂದರೆ ಅದು ಹೊಟ್ಟೆಯಲ್ಲೇ ಕರಗೋಗಿ ಆಚೆಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇದರ ಒಂದು ಪವರ್ ಇರುತ್ತೆ. ನೋಡಿ, ಇದನ್ನು ತಿನ್ನೋದ್ರಿಂದ ಭಾಳ ಜನಗಳಿಗೆ ಆರೋಗ್ಯಕ್ಕೆ ಉಪಯುಕ್ತ ಆಗುತ್ತೆ. ಮಧುಮೇಹ, ರಕ್ತದೊತ್ತಡ, ಹೃದಯ ಸಂಬಂಧಿತ ಕಾಯಿಲೆಗಳಿಗೆ, ತೂಕ ಕಡಿಮೆ ಮಾಡ್ಕೊಳ್ಳೋ ಅನ್ನೋರು ಫೈಬರ್ ಐಟಮ್ ಇರೋದ್ರಿಂದ ಇದು ಭಾಳ ಸೂಕ್ತವಾಗಿರುತ್ತೆ. ವಿಶೇಷವಾಗಿ ಈ ಒಂದು ಸೀಸನಲ್ಲಿ ಮಾತ್ರ ಸಿಗೋದ್ರಿಂದ ನೇರಳೆ ಹಣ್ಣುಗಳು ಯಾರೆಲ್ಲ ಇಷ್ಟ ಆಗುತ್ತೋ ದಯವಿಟ್ಟು ಈ ಸಲ ಚೆನ್ನಾಗಿ ತಿನ್ನಿ. ಇನ್ನಷ್ಟು ನಿಮಗೆ ನೇರಳೆ ಹಣ್ಣುಗಳು ತೋಟಗಳೆಲ್ಲಾದರೂ ಇದ್ದರೆ ಹೇಳಿ. ಅಲ್ಲಿ ಈಗ KG ಎಷ್ಟು ನಡೀತಾ ಇದೆಯೋ ಅದನ್ನು ಹೇಳಿ. ನೇರಳೆ ಹಣ್ಣು ತಿನ್ನೋದ್ರಿಂದ ಆರೋಗ್ಯಕ್ಕೆ ಭಾಳ ಉತ್ತಮ.